ಈ ಒಂದು ಸರ್ಕಾರಗಳು ಬಣ್ಣದ ಮಾತಾಡ್ಕೊಂಡು ಅವ್ರ ವೈಯಕ್ತಿಕ ಲಾಭ ಮಾಡಿ ತನ್ನ ಪ್ರಭಾವಿ ತಂದೆ ಪ್ರಭಾವಿ ತಾತನ ಮಕ್ಕಳು ಮೊಮ್ಮಕ್ಕಳೇ ಲಾಭ ಪಡ್ತಾ ಇದ್ರು ಹೊರತು ನಮ್ ಯಾರು ಜನರಿಗೆ ಒಳ್ಳೇದಾಗ್ತಾ ಇಲ್ಲ. ಸಮಾಜದ ನಿರ್ಮಾಣಕ್ಕಾಗಿ ಹೊಸ ರಾಜಕೀಯ ಪರ್ಯಾಯದ ಅಗತ್ಯವಿದೆ ಎಂದು ಕನ್ನಡ ನಟ ಹಾಗೂ ಸಾಮಾಜಿಕ ಕಾರ್ಯಕರ್ತ ಚೇತನ್ ಕುಮಾರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಅಂಬೇಡ್ಕರ್, ಪೆರಿಯಾರ್ ಹಾಗೂ ಲೋಹಿಯಾ ಅವರ ಸಿದ್ಧಾಂತಗಳ ಆಧಾರದ ಮೇಲೆ ಸಾಮಾಜಿಕ ನ್ಯಾಯ, ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನ ಪ್ರತಿಪಾದಿಸುವ ರಾಜಕೀಯ ಶಕ್ತಿ ಬೇಕಿದೆ ಎಂದರು. ನೀಟ್ ಮತ್ತು ಮೀಸಲಾತಿ ವ್ಯವಸ್ಥೆಯ ಲೋಪಗಳನ್ನು ಸರಿಪಡಿಸಿ ಬಡವರು, ರೈತರು ಹಾಗೂ ಶೋಷಿತ ವರ್ಗದವರಿಗೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಜನವರಿಯಲ್ಲಿ ಬೃಹತ್ ಸಮಾವೇಶದ ಮೂಲಕ ಹೊಸ ರಾಜಕೀಯ ಚಳುವಳಿಗೆ ಚಾಲನೆ ನೀಡುವ ಸಿದ್ಧತೆಗಳು ನಡೆಯುತ್ತಿವೆ ಎಂದು ಅವರು ತಿಳಿಸಿದರು. ಇವತ್ತು ಮಂಗಳೂರಿಗೆ ಬಂದಿರೋ ಉದ್ದೇಶ ಏನಂದ್ರೆ, ಮೋಹನ್ ಅವರಾಗಿರ್ಬೋದು, ಎಲ್ಲ ಜನಪರ ಸಂಘಟನೆಗಳು, ಹೋರಾಟಗಾರರು, ಚಳುವಳಿಗಾರರು, ಸಮಾಜಮುಖಿ ಚಿಂತಕರು ನಾವೆಲ್ಲರೂ ಜೊತೆಗೆ ಸೇರಿ ಮಂಗಳೂರಿಗಾಗಿರ್ಬೋದು, ದಕ್ಷಿಣ ಕನ್ನಡಕ್ಕಾಗಿರ್ಬೋದು, ಕರಾವಳಿ ಮತ್ತೆ ಅಖಂಡ ಕರ್ನಾಟಕಕ್ಕೆ ಹೇಗೆ ಒಂದು ಸಮಾಜ ಕಟ್ಬೋದು ಅನ್ನೋದು ನಮ್ಮ ಉದ್ದೇಶ. ಸಂವಿಧಾನ ಹೇಳೋದು ಒಂದು ಸಮಾಜ ನಿರ್ಮಾಣ ಮಾಡಿ ಒಂದು ಉತ್ತಮ ರಾಜ್ಯ, ಉತ್ತಮ ದೇಶ ಕಟ್ಟಿ ಅಂತ ಹೇಳೋದು ಹೊರತು ಒಂದು ಸಂಘಟನೆ ಟಾರ್ಗೆಟ್ ಮಾಡೋ ಬ್ಯಾನ್ ಮಾಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಗಡೀಪಾರು ಮಾಡಿ ಈ ಥರದ್ದಲ್ಲ. ಸಂವಿಧಾನ ಹೇಳೋದು ಏನಂದ್ರೆ, ಒಂದು ಸಮಾಜ ಕಟ್ಟಿ, ಒಂದು ಉತ್ತಮ ಸಮಾಜ ಕಟ್ಟಿ, ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕೊಡಿ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಹಿರಿಯರು, ಹೋರಾಟಗಾರರು, ವಿಚಾರವಂತರ ಹತ್ರ ಹೋಗಿ ನಾವೆಲ್ಲ ವಿಚಾರ ಹಂಚ್ಕೊಂಡು ನಾವು ಕಟ್ತಾ ಬರ್ತಾ ಇದ್ವಿ. ಅನೇಕ ಯುವಕರು ಮಂಗಳೂರು ಯೂನಿವರ್ಸಿಟಿಯಿಂದಲೂ ಯುವಕರು ಬರ್ತಾ ಇದ್ದಾರೆ. ಎಲ್ಲ ಕಡೆ ಎಲ್ಲ ಭಾಗಗಳಲ್ಲಿ ನಾವು ಇವಾಗ ತಾನೇ ನಾವು ಮೂಡುಬಿದಿರೆ ಮುಗಿಸಿದೀವಿ. ಇವಾಗ ತಾನೇ ನಾವು ಬೆಳಗ್ಗೆ ನಾವು ಬೇರೆ ಬೇರೆ ಕಡೆ ನಾವು ಎಲ್ಲ ಕ್ಷೇತ್ರಗಳು, ಉಡುಪಿ ಜಿಲ್ಲೆನೂ ಆಯ್ತು, ನೆಕ್ಸ್ಟ್ ನಾವು ಉಳ್ಳಾಳ ಮತ್ತೆ ನೆನೆ ಪಡುಬಿದ್ರಿ ಆಯ್ತು, ಸೊ ಆ ಕಾಪು ಮತ್ತೆ ಉಳ್ಳಾಳ ಮತ್ತೆ ಪುತ್ತೂರ್ಗೆ ಹೋಗ್ತಾ ಇದ್ವಿ, ನಾಳೆ ಬೆಳ್ತಂಗಡಿ, ಬಂಟ್ವಾಳ, ಸೊ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ನಾವು ಎಲ್ಲ ಸಂಘಟನೆಗಳು ಬಲಿಷ್ಠ ಮಾಡಿ ನಾವು ಕರ್ನಾಟಕಕ್ಕೆ ಒಂದು ಪರ್ಯಾಯ ಕಟ್ಟಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಬಂದಿದ್ದೀವಿ. ಈಗ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರೋ ಬದಲಾವಣೆ ಒಂದು, ಈಗ ಸಚಿವ ಸಂಪುಟ ವಿಸ್ತರಣೆ ಆಯ್ತು, ಒಬ್ಬರಿಗೆ ತೆಗೆಯೋದು, ಒಬ್ಬರಿಗೆ ಹಾಕೋದು, ಆ ತರ. ಮತ್ತೆ ಒಂದ್ ಕಡೆಯಿಂದ ಮಹಿಳಾ ಮೀಸಲಾತಿ ಬಗ್ಗೆ ಬಹಳ ಮಾತಾಡ್ತಾರೆ. ಆದ್ರೆ ಈ ಸಲದ ಇದರಲ್ಲಿ ಒಬ್ಬರು ಮಹಿಳೆಗೆ ಕೊಟ್ಟಿಲ್ಲ. ಇದು ಸರಿನಾ? ಸಂವಿಧಾನಾತ್ಮಕವಾಗಿ ನೀವು ಹೇಳುವ ಖಂಡಿತ ಇದು ಒಂದು ನಮಗೆ ಮಹಿಳಾ ಮೀಸಲಾತಿ ಅನ್ನೋದು ಏನು 12 ವರ್ಷದ ಮೋದಿ ಸರ್ಕಾರ ಮಾಡಿರೋ ಒಂದು ಬಹಳ ಒಳ್ಳೆ ಯೋಜನೆ ಅಂದ್ರೆ ಮಹಿಳಾ ಮೀಸಲಾತಿ ತಂದಿರೋ ಒಂದು ಯೋಜನೆ. ಅದು ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ ಸಂಪೂರ್ಣವಾಗಿ, ಅದು ಬರಬೇಕು. 33% ನಮಗೆ ಬೇಕು. ಆದ್ರೆ ಈ ರಾಜ್ಯ ಸರ್ಕಾರ ಮತ್ತೆ ಏನು ಇವತ್ತು ರಾಹುಲ್ ಗಾಂಧಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಹಿಳಾ ಮೀಸಲಾತಿ ಯಾವುದೇ ಒಂದು ರೀತಿ ಅಡೆತಡೆಯಿಂದ ನೀವು ಕಾರ್ಯರೂಪಕ್ಕೆ ತರಬೇಕು ಅಂತ ನೀವು ಹೇಳ್ತೀರಾ. ಆದ್ರೆ ರಾಜ್ಯದಲ್ಲಿ ಬಂದಾಗ ಒಂದು ಮಹಿಳೆಗೂ ನೀವು ಮಿನಿಸ್ಟರ್ಶಿಪ್ ಕೊಡಲ್ವಲ್ಲ. ನೀವು ಬರೀ ನಿಮ್ಮ ಸುತ್ತಮುತ್ತ ಇರೋರು, ನಿಮ್ಮ ಪರವಾಗಿರೋರು, ನಿಮ್ಮ ಪರವಾಗಿ ಬ್ಯಾಟ್ ಪೀಸ್ ಅವ್ರಿಗೆ ಮಾತ್ರ ಕೊಡ್ತಾ ಇದ್ರೆ ಅದು ಒಂದು ರೀತಿ ರಾಜ್ಯಕ್ಕೆ ಒಳ್ಳೇದಾಗಲ್ಲ, ಬಹುಶಃ ನಿಮ್ಗೆ ಒಳ್ಳೇದಾಗತ್ತೆ ಅನ್ನೋ ಒಂದು ರೀತಿ ನಾವು ಮುಖ್ಯಮಂತ್ರಿಗೆ ಒಂದು ರೀತಿ ಕೇಳಬೇಕು ಅದರಲ್ಲಿ. ಸೊ ನಮಗೆ ಒಂದು ಮುಖ್ಯಮಂತ್ರಿ ಅವರು ಇವ್ರಿಗೆ ಒಂದು ಕೊಡಲಿಲ್ಲ, ಒಂದು ಮಹಿಳಾ ಮೀಸಲಾತಿ ಕೊಟ್ಟಿಲ್ಲ, ಒಬ್ರು ಮಿನಿಸ್ಟರ್ ಕೊಟ್ಟಿಲ್ಲ. ಮತ್ತೆ ನಮಗೆ ಇದು ಒಂದು ಈ ಕರಾವಳಿ ಭಾಗದಿಂದನೂ ಯಾರೋ ಅನೇಕರಿಗೆ ಒಬ್ರಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಬರೀ ಬೆಂಗಳೂರಿಗೆ ಓವರ್ ಎಂಫಸಿಸ್ ಕೊಟ್ಟಿರ್ತಿರೋದು ನಮ್ಗೆ ಕಾಣ್ತಾ ಇದೆ. ಬೆಂಗಳೂರೇ ಅವ್ರಿಗೆ ಒಂದು ರೀತಿ ಬೆಂಗಳೂರಲ್ಲಿರೋ ವ್ಯಾಪಾರ ದೃಷ್ಟಿಕೋನದಿಂದ ನೋಡಿ ಬೆಂಗಳೂರಿಂದ ಏನು ಅವ್ರಿಗೆ ಲಾಭ ಆಗತ್ತೆ ಅಂತ ನೋಡ್ತಾ ಇದ್ದಾರೆ ಹೊರತು ಒಂದು ಅಖಂಡ ಕರ್ನಾಟಕದ ಬೆಳವಣಿಗೆ ಉದ್ದೇಶದಿಂದ ಅವ್ರು ಮಾಡ್ತಾ ಇಲ್ಲ. ಸೊ ನಮಗೆ ಬಟ್ ಆಫ್ ಕೋರ್ಸ್ ಅವ್ರಿಗೆ ಬಿಟ್ಟಿದ್ದು ಅವರ ತೀರ್ಮಾನ. ನಾವೇನ್ ಮಾಡ್ಬೇಕು ಅಂದ್ರೆ ಬಹಳ ಬಲಿಷ್ಠವಾಗಿ ಅಂದ್ರೆ ಅವ್ರ ಪರವಾಗಿ ಹೋರಾಟ ಮಾಡೋದಕ್ಕಿಂತ ನಾವು ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿದ್ರೆ ಗಟ್ಟಿಯಾಗಿ ಒಂದು ಸಮಾಜ ಸಿದ್ಧಾಂತದ ಮುಖಾಂತರ ನಮ್ಮ ಅಭ್ಯರ್ಥಿಗಳು ನಿಲ್ಲಿಸಿ ನಾವೆಲ್ಲರಿಗೂ ಪ್ರಾತಿನಿಧ್ಯ ಕೊಡೋ ರೀತಿಯಲ್ಲಿ ನಮ್ಮ ಉದ್ದೇಶ ಇದ್ದು ನಮ್ಮ ಸಿದ್ಧಾಂತದ ರೀತಿ ನಾವು ಅಧಿಕಾರಕ್ಕೆ ಬಂದ್ರೆ ನಾವು ಕೂಡ ಕರ್ನಾಟಕಕ್ಕೆ ಒಂದು ಬಲಿಷ್ಠ ರಾಜ್ಯ ಮಾಡ್ಬೋದು, ಒಂದು ಪರಿಹಾರ ಕೊಡ್ಬೋದು, ಈ ಸಮಸ್ಯೆಗಳಿಗೆ ಒಂದು ರೀತಿ ಬಗೆಹರಿಸಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ಬೋದು. ಒಂದ್ ಕಡೆಯಿಂದ ಎಕ್ಸಾಮ್ ಪೇಪರ್ ಲೀಕ್ ಬಗ್ಗೆ ಬಹಳ ಹೋರಾಟಗಳು ಆಯ್ತು ಎಲ್ಲ ಆಯ್ತು. ಆದ್ರೆ ಕರ್ನಾಟಕದಲ್ಲಿ ಅದೇ ತರದ ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗ್ತದೆ. ಆದ್ರೆ ರಾಜ್ಯ ಸರ್ಕಾರ ನಡ್ಕೊತಾರೆ ರೀತಿ ಅಲ್ಲಿ ನಡ್ಕೊಂಡು ಅಲ್ಲಿ ಯಾವ ರೀತಿ ಹೋರಾಟಗಳಾಯ್ತು ಅದಕ್ಕೆ ಸ್ಟೇಟ್ಮೆಂಟ್ಸ್ಗಳೇ ಆಯ್ತು. ಆದ್ರೆ ರಾಜ್ಯ ಸರ್ಕಾರ ಇದಕ್ಕೆ ಬಂದಾಗ ಅದು ತದ್ವಿರುದ್ಧವಾಗಿ ನಡ್ಕೊತಾರೆ. ನಾವು ಈ ನೀಟ್ ವಿಚಾರದಲ್ಲಿ ಹೇಳಬೇಕು ಅಂದ್ರೆ ನಾವು ಕೂಡ ದೊಡ್ಡ ಮಟ್ಟದ ಹೋರಾಟಗಳು ನೋಡಿದೀವಿ. ಜಂತರ್ ಮಂತರ್ನಲ್ಲಾಗಿರ್ಬೋದು, ಡೆಲ್ಲಿನಲ್ಲಾಗಿರ್ಬೋದು. ಹೋರಾಟಗಳು ಬೇಕು ನಮಗೆ ಸಮಾಜದಿಂದ ಯಾವ್ದಾದ್ರು ಒಂದು ಈ ಸರ್ಕಾರಗಳು ಎಚ್ಚರಿಸಕ್ಕೆ ಹೋರಾಟಗಳು ಬಹಳ ಮುಖ್ಯ. ಹೋರಾಟದ ಪರವಾಗಿ ಅಹಿಂಸಾವಾದದ ಒಂದು ಸಂವಿಧಾನದ ಅಡಿಯಲ್ಲಿ ಎಲ್ಲ ಪ್ರೋಟೋಕಾಲ್ಸ್ ಫಾಲೋ ಮಾಡೋ ಎಲ್ಲ ಹೋರಾಟಗಳು ಪರವಾಗಿದ್ವಿ. ಆದ್ರೆ ಈ ಒಂದು ವಿಚಾರಗಳಲ್ಲಿ ಬೇಡಿಕೆ ಬಹಳ ಮುಖ್ಯ ಆಗುತ್ತೆ. ಬೇಡಿಕೆ ವಿಚಾರದಲ್ಲಿ ಏನಲ್ಲಿ ಜಂತರ್ ಮಂತರದಲ್ಲಿ ಈ ಕಾಕ್ರೋಚ್ ಹೋರಾಟ ಇತ್ತು, ಅದು ಒಂದು ವ್ಯಕ್ತಿನ ಟಾರ್ಗೆಟ್ ಮಾಡೋದ್ರಿಂದ ಏನು ಪರಿವರ್ತನೆ ಇಲ್ಲ.
ಅದು ಯಾವುದೋ ಒಂದು ಮಿನಿಸ್ಟರ್ನ ಟಾರ್ಗೆಟ್ ಮಾಡಿ ನಾನು ಅವಾಗಲೇ ಹೇಳಿದ್ದೆ, ಒಂದು ತಿಂಗಳ ಹಿಂದೆನೇ ಹೇಳಿದ್ದೆ, ನೀವು ಈ ಮಿನಿಸ್ಟರ್ನ ಬದಲಾಯಿಸಬೇಕು ಅಂತ ಉದ್ದೇಶ ಇದ್ರೆ ಮತ್ತೊಬ್ಬ ಒಂದು ಹಿಂದುತ್ವ ಮಿನಿಸ್ಟರ್ ಬರ್ತಾರೆ ಹೊರತು ಶಿಕ್ಷಣದ ಒಂದು ಪರಿಹಾರ ಸಿಗಲ್ಲ, ಶಿಕ್ಷಣದ ಪರಿವರ್ತನೆ ಸಿಗಲ್ಲ. ನೀಟ್ಗೂ ನಮಗೆ ಸಂಪೂರ್ಣವಾದ ಸಮಸ್ಯೆ ಬಗೆಹರಿಯಲ್ಲ. ನಮ್ಗೆ ಇವತ್ತು ಬರೀ ಲೀಕೇಜ್ ಅಷ್ಟೇ ಅಲ್ಲ, ನೀಟ್ ಅನ್ನೋ ಕಾನ್ಸೆಪ್ಟೇ ಸಮಸ್ಯೆ ಇದೆ. ಈ ದೃಷ್ಟಿನ ಸರಿಪಡಿಸಬೇಕು ಅಂದ್ರೆ ಈ ಒಂದು ಬಿಮಾರು ಉತ್ತರ ಭಾರತದ ದೃಷ್ಟಿಕೋನದಿಂದ ನೋಡೋದಲ್ಲ, ನಮ್ಮ ನಿಜವಾಗ್ಲೂ ದ್ರಾವಿಡ ನಮ್ಮ ಒಕ್ಕೂಟದ ವ್ಯವಸ್ಥೆ ದೃಷ್ಟಿಕೋನದಿಂದ ನೋಡ್ಬೇಕು ಅಂದ್ರೆ ನೀಟ್ ಅನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು, ನೀಟ್ ಅನ್ನೋದೇ ನಿಲ್ಲಿಸಬೇಕು. ಅದು ಬಿಟ್ಟು CET ತರ ಸ್ಟೇಟ್ಸ್ಗಳಿಗೆ ಎಲ್ಲ ಮೆಡಿಕಲ್ ಆಸ್ಪಿರೆಂಟ್ಸ್ ತೀರ್ಮಾನ ಮಾಡೋ ರೀತಿಯಲ್ಲಿ ಇರಬೇಕು. CET ತರ ನಮಗೆ ನಮ್ಮ ರಾಜ್ಯದಲ್ಲಿ ಯಾರ್ಯಾರು ಸಾಮಾಜಿಕ ನ್ಯಾಯ ದೃಷ್ಟಿನಲ್ಲಿ ಸರ್ಕಾರಿ ಶಾಲೆಗಳು ಓದಿರೋರಾಗಿರ್ಬೋದು, ಗ್ರಾಮೀಣ ಭಾಗದಿಂದ ಬರೋರಾಗಿರ್ಬೋದು, ಎಲ್ಲ ಒಂದು ರೀತಿ ಬಡ ಕುಟುಂಬದಿಂದ ಬರೋರಾಗಿರ್ಬೋದು, ದಮನಿತ ಸಮುದಾಯದಿಂದ ಬರೋರಾಗಿರ್ಬೋದು, ಇಂಥವ್ರಿಗೆ ಒತ್ತು ಕೊಟ್ಟು ನಾವು ಒಂದು ರೀತಿ ಮೆಡಿಕಲ್ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಒಂದು ರೀತಿ ಪ್ಲೇಸ್ಮೆಂಟ್ ಮಾಡ್ಬೇಕು ಹೊರತು ನೀಟ್ ಅನ್ನೋ ರೀತಿನಲ್ಲಿ ಬಂದ್ರೆ ಬರೀ ಒಂದು ದುಬಾರಿ ಕೋಚಿಂಗ್ ಇಂದ ಬರೋರು ಎಲ್ಲ ರೀತಿ ಲಾಭ ಪಟ್ಟಿರೋರಿಗೆ ಬೆಳವಣಿಗೆ ಆಗ್ತಾ ಇರುತ್ತೆ, ಬೆಳೆದಿರೋರೇ ಬೆಳೀತಾ ಇರ್ತಾರೆ. ಆ ಮನಸ್ಥಿತಿ ಇರೋದೇ ಈ ಒಂದು ಹಿಂದುತ್ವ ಆಗಿರ್ಬೋದು, ಮನುವಾದಿ ಆಗಿರ್ಬೋದು, ಕಾಂಗ್ರೆಸ್ BJP ಪಕ್ಷಗಳ ಉದ್ದೇಶ ಹೊರತು ನಮ್ಮ ಒಂದು ರೀತಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಅವ್ರು ಯಾವತ್ತೂ ಎತ್ತಿಡೋದಿಲ್ಲ. ಸೊ ನಮಗೆ ಒಕ್ಕೂಟದ ವ್ಯವಸ್ಥೆ ಬಹಳ ಮುಖ್ಯ ಆಗುತ್ತೆ. ಮತ್ತೆ KPSC ವಿಚಾರದಲ್ಲೂ ಕೂಡ ಬಹಳ ಒಂದು ಹಗರಣಗಳು ನಡೀತಾ ಇದೆ, ಅಲ್ಲೂ ಕೂಡ ಸಮಸ್ಯೆಗಳಾಗ್ತಾ ಇದೆ. ಎಷ್ಟು ಸರಿ ಏನಾಗುತ್ತೆ ಅಂದ್ರೆ ಈ ಒಂದು ಆಡಳಿತ ಸರ್ಕಾರಗಳು ಏನಂದ್ರೆ ಬೇರೆ ರೀತಿಯಲ್ಲಿ ಬೇರೆಯವ್ರ ತಟ್ಟೆನಲ್ಲಿ ನೊಣನೋ ಹೆಗ್ನ ಬಿದ್ದಿದ್ರೆ ಅದ್ ಕಾಣುತ್ತೆ, ಇವ್ರ ತಟ್ಟೆನಲ್ಲಿ ಒಂದು ಕತ್ತೆ ಬಿದ್ದಿದ್ರು ಕಾಣ್ತಾ ಇಲ್ಲ. ಸೊ ಅದನ್ನ ಸರಿಪಡಿಸ್ಬೇಕು ಈ ಸರ್ಕಾರ. ಬರೀ ಬೇರೆಯವ್ರ ಮೇಲೆ ತಪ್ಪುಡ್ಕೋದಕ್ಕಿಂತ ನಿಮ್ಮ ಸರ್ಕಾರದ ಎಷ್ಟೋ ಸಮಸ್ಯೆಗಳಿದೆ. ಮತ್ತೆ ಅದ್ರ ಜೊತೆ ನಾವು ಬೇರೆ ನಾವು ನಿನ್ನೆ ಬೈಂದೂರಿನ ರೈತರ ಹೋರಾಟಕ್ಕೆ ಹೋಗಿದ್ವಿ. ಬೈಂದೂರಿನಲ್ಲಿ ಬಹಳ ದೊಡ್ಡ ಮಟ್ಟದ ರೈತರ ಹೋರಾಟ ನಾವು ಕೇಳಿದ್ವಿ ಮೀಡಿಯಾದಲ್ಲಿ. ಇದೇ ಒಂದು ಸುತ್ತಮುತ್ತ ನಮ್ಮ UT ಖಾದರ್ ಅವರು ಏನ್ ಹೇಳ್ತಾರೆ ಅಂದ್ರೆ, ನೀವ್ ಹೇಳ್ಕೊಳ್ಳಿ ಅಂತ ರಮ್ಯಾಗಿ ಹೇಳ್ತಾರೆ, ನೀವು ಹೇಳಿ ನೀವು ರೈತರ ಪರ ಅಂತ ಹೇಳ್ಕೊಡೋದಲ್ಲ ನಮಗೆ ಬೇಕಾಗಿರೋದು. ಜನಪರ ರೈತರ ಪರ ಯೋಜನೆ, ನೀತಿ, ಕಾನೂನುಗಳು ಬೇಕಿದೆ. ಅದು ಬಿಟ್ಟು ನೀವು ಬರೀ ಹೇಳ್ಕೊಂಡು ಮೀಡಿಯಾದಲ್ಲಿ ರೈತರ ವಿಚಾರ ಬಂದಾಗ ಬೈಂದೂರು ರೈತರು 1 ವರ್ಷ ಹೋರಾಟ ಮಾಡ್ತಿದ್ರು ನೀವು ಆ ಪಟ್ಟಣ ಪಂಚಾಯತಿಂದ 5 ಹಳ್ಳಿಗಳು ತೆಗೆದಾಕಿಲ್ಲ. ಅದನ್ನು ಸರಿಪಡಿಸೋದು ಅದು ಸಣ್ಣ ಕೆಲಸ, ಅದನ್ನ ಮಾಡ್ಬೋದು. ಆ ಮನಸ್ಥಿತಿ ಇಲ್ಲ. ಅದ್ರ ಬಿಟ್ಟು ಮತ್ತೆ ಈ ಒಂದು ಬಿಡದಿ ಟೌನ್ಶಿಪ್ ನಲ್ಲಿ 9,600 ಎಕರೆ ರೈತರ ಭೂಮಿ ಕಬಳಿಸ್ತಾ ಇದ್ದೀರಾ. ಸೊ ನೀವೇನ್ ಮಾಡ್ತೀರಾ, ಮೀಡಿಯಾ ಮುಂದೆ ನಾವು ರೈತರ ಪರ, ನಾವು ದಲಿತರ ಪರ ಅಂತ ಹೇಳಿ SC ST TSP ಹಣ ನಾವು ದುರ್ಬಳಕೆ ಮಾಡ್ತಾ ಇದ್ದೀರಾ. 26,000 52,000 ಕೋಟಿ ನಾವು ವಿದ್ಯಾರ್ಥಿಗಳ ಪರ ಅಂತ ಹೇಳಿ ನೀವು ನಿಜವಾಗ್ಲೂ ಯಾರಿಗೂ ಒಂದು ಹುದ್ದೆಗಳು ತುಂಬಿಸ್ತಾ ಇಲ್ಲ. ನೀವು ಬಣ್ಣದ ಮಾತಾಡೋದು ಒಂದ್ ಕಡೆ, ಅದೇ ನುಡಿದಂತೆ ನಡೆದು ಕೆಲಸ ಮಾಡಲ್ಲ ಅನ್ನೋ ನಮ್ಗೆ ಕಾಣಿಸುತ್ತೆ. ಕೆಲಸಗಳಲ್ಲಿ ನೀವು ಸಂಪೂರ್ಣವಾಗಿ ವಿಫಲರಾಗಿದ್ದೀರಾ. ಇದು ಕೂಡ ಎಲ್ಲ ರೀತಿ ಸ್ಟೂಡೆಂಟ್ಸ್ ವಿಚಾರದಲ್ಲಿ ಆಗ್ತಾ ಇದೆ, ರೈತರ ವಿಚಾರದಲ್ಲಿ ಆಗ್ತಾ ಇದೆ, ಕನ್ನಡ ಪರ ಭಾಷೆ ವಿಚಾರದಲ್ಲಿ ಆಗ್ತಾ ಇದೆ. ನಮಗೂ ಕೂಡ ಒಂದು ಕರ್ನಾಟಕಕ್ಕೆ ಒಂದು ಪೊಲಿಟಿಕಲ್ ಪರಿಹಾರ ಬೇಕು, ಪೊಲಿಟಿಕಲ್ ಪರ್ಯಾಯ ಬೇಕು, ಪೊಲಿಟಿಕಲ್ ಪರಿವರ್ತನೆ ಬೇಕು. ಅದೇ ನಮ್ಮ ಕಣ್ಣಲ್ಲಿ ಸಮಾಜ. ನಮ್ಮ ವಿಚಾರದಲ್ಲಿ ನಮ್ಮ ಮಾದರಿಗಳಾದ ಬಾಬಾ ಸಾಹೇಬರಾಗಿರ್ಬೋದು, ತಂದೆ ಪೆರಿಯಾರ್ ಆಗಿರ್ಬೋದು, ಕಾಂಚೀರಾಮ್ ಅವರಾಗಿರ್ಬೋದು, ಅವರೆಲ್ಲ ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿ ಪ್ರಾದೇಶಿಕವಾಗಿ ಯಶಸ್ವಿ ಮಾಡಿದರೆ ಆ ಸಿದ್ಧಾಂತನೇ ನಮ್ದು. ಒಂದು ಸಮಾಜ, ಸಂವಿಧಾನ ಹೇಳದೆ ಅದು ಒಂದು ಸಮಾನತೆ, ನ್ಯಾಯ, ಧರ್ಮ ನಿರಪೇಕ್ಷತೆ, ಸಮಾಜವಾದ, ಒಂದು ಸ್ವಾತಂತ್ರ್ಯ, ಒಂದು ಭ್ರಾತೃತ್ವ, ಒಂದು ವೈಜ್ಞಾನಿಕ ಮನೋಭಾವ, ಆರ್ಟಿಕಲ್ 51H ಈ ರೀತಿ ಕಟ್ಟಿ ನಮ್ಮ ರಾಜ್ಯನ ಬಲಿಷ್ಠ ಮಾಡಬೇಕು, ಕರ್ನಾಟಕನ ಮಾದರಿ ಮಾಡಬೇಕು. ಆ ರೀತಿ ಮಾಡೋದು ಬಿಟ್ಟು ಈ ಒಂದು ಸರ್ಕಾರಗಳು ಬಣ್ಣದ ಮಾತಾಡ್ಕೊಂಡು ಅವ್ರ ವೈಯಕ್ತಿಕ ಲಾಭ ಮಾಡಿ ಪ್ರಭಾವಿ ತಂದೆ, ಪ್ರಭಾವಿ ತಾತನ ಮಕ್ಕಳು, ಮೊಮ್ಮಕ್ಕಳೇ ಲಾಭ ಪಡ್ತಾ ಇದ್ರು ಹೊರತು ನಮ್ಗೆ ಯಾರಿಗೂ ಜನರಿಗೆ ಒಳ್ಳೇದಾಗ್ತಾ ಇಲ್ಲ, ನಮ್ಗೆ ನಿಜವಲ್ಲೂ ಪರಿವರ್ತನೆ ಸಿಗ್ತಾ ಇಲ್ಲ, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಆಗ್ತಾ ಇಲ್ಲ. ಸೊ ನಾವು ಪೊಲಿಟಿಕಲ್ ಮೂವ್ಮೆಂಟ್ ಬೇಕು. ಈ ಸರ್ಕಾರಗಳು ಎಚ್ಚೆತ್ತಬೇಕು ಅಂದ್ರೆ ಎಷ್ಟೇ ಹೋರಾಟ ಮಾಡಿದ್ರು, ಎಷ್ಟೇ ಜನಪರವಾಗಿ ನ್ಯಾಯದ ಪರವಾಗಿ ನಿಂತರು, ಎಷ್ಟೇ ಸಾವಿರಾರು ಜನ 1 ವರ್ಷ ಹೋರಾಟ ಮಾಡಿ ರಸ್ತೆಗೆ ಬಂದ್ರು ಕೂಡ ನಮಗೆ ಈ ಸರ್ಕಾರಗಳು ಕಿವುಡ ಸರ್ಕಾರಗಳು, ಕುರುಡ ಸರ್ಕಾರಗಳು, ಹೃದಯ ಇಲ್ದಿರೋ ಸರ್ಕಾರಗಳು ಕೇಳಿಸ್ಕೊಳ್ಳಲ್ಲ. ಯಾವಾಗ ಕೇಳಿಸ್ಕೊಳ್ತಾರೆ ಅಂದ್ರೆ ನಾವು ಗಟ್ಟಿಯಾಗಿ ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿದಾಗ ಅವ್ರ ಕುರ್ಚಿ ಅಲ್ಲಾಡುತ್ತೆ ಅನ್ನೋ ಭಯದಿಂದ ಆದ್ರೂ ಅವ್ರು ಕೇಳಿಸ್ಕೊಳ್ಳೋಕೆ ಸಾಧ್ಯತೆಗಳಿರುತ್ತೆ. ಸೊ ನಮ್ಮ ಖಂಡಿತ ಕರ್ನಾಟಕಕ್ಕೆ ನಮ್ಮ ಗಟ್ಟಿಯಾದ ಒಂದು ಪ್ರಾದೇಶಿಕ, ಒಂದು ಸಮಾಜದ, ಒಂದು ಸಿದ್ಧಾಂತದ ನಮ್ಮ ಪೊಲಿಟಿಕಲ್ ಮೂವ್ಮೆಂಟ್ ಬೇಕೇ ಬೇಕು ಅಂತ ಹೇಳ್ತೀವಿ. ನಾವು ಪಕ್ಷ ಕಟ್ಟೋದು ನಾವು ಸಿದ್ಧಾಂತದ ಮೇಲೆ ಕಟ್ತಾ ಇದೀವಿ. ಇವಾಗ ಎಲ್ಲಾ ರೀತಿ ಪಕ್ಷದ ರಿಜಿಸ್ಟ್ರೇಷನ್ ನಡೀತಾ ಇದೆ. ನಾವು ಕೂಡ ಸಮಾಜ ಅಂದ್ರೆ ಸಮಾನತೆ, ನ್ಯಾಯ, ಈ ರೀತಿ ಸಂವಿಧಾನದ ಮೂಲ ಆಶಯಗಳು ನಮ್ಮ ಉದ್ದೇಶ. ಸೊ ಆ ರೀತಿನಲ್ಲೇ ಒಂದು ಹೆಸರು, ಸಾಂವಿಧಾನಿಕ ಪದಗಳು ಇರ್ತೀವಿ. ಅದು ಇವಾಗ ರಿಜಿಸ್ಟ್ರೇಷನ್ ಪ್ರಾಸೆಸ್ ಅಲ್ಲಿ ಇದೆ. ಅದು ಆದಷ್ಟು ಬೇಗ ಅದಾದ ತಕ್ಷಣ ನಾವು ರಿಲೀಸ್ ಮಾಡ್ತೀವಿ. ನಾವು ಇನ್ನೊಂದು ಸ್ವಲ್ಪ ದಿನ ನಾವು ಜನವರಿನಲ್ಲಿ ಬಹಳ ಬೃಹತ್ ಆದ ಒಂದು ಸಮಾವೇಶ ಮಾಡಬೇಕು, ಪೊಲಿಟಿಕಲ್ ಪಾರ್ಟಿ ಲಾಂಚ್ ಮಾಡಬೇಕು ಅಂತ ಎಲ್ಲ ತಯಾರಿಗಳು ನಡೀತಾ ಇದೆ. ಆ ಉದ್ದೇಶ ಇಟ್ಕೊಂಡು ಕೂಡ ನಾವೆಲ್ಲರೂ ಕೂಡ ಮೋಹನ್ ಅವರು, ಹಿರಿಯ ಹೋರಾಟಗಾರರು ಮತ್ತೆ ಎಲ್ಲ ವಿಚಾರವಂತರು ನಾವೆಲ್ಲರೂ ಸೇರ್ತಾ ಇದೀವಿ. ಮಂಗಳೂರು ಕಡೆಯಿಂದನೂ ಎಲ್ಲ ಒಂದು ಸಂಘಟನೆಗಳು, ದಕ್ಷಿಣ ಕನ್ನಡ ಸಂಘಟನೆಗಳು ಜೊತೆಗೆ ಸೇರಿ ನಾವು ಅಲ್ಲಿ ಹುಬ್ಳಿನಲ್ಲಿ ಯಶಸ್ವಿ ಮಾಡೋ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ.